ಇವತ್ತು ಕೇಂದ್ರ ಬಜೆಟ್ಟು ನಿರ್ಮಲಾ ಸೀತಾರಾಮನ್ ಏನು ಮಂಡನೆ ಮಾಡಿದರು, ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ಭಾಳ ಒಂದು ಅತ್ಯುತ್ತಮವಾದಂಥ ಮಾದರಿಯಾದಂಥ ಬಜೆಟ್ ಅಂತ ನನ್ನ ಅಭಿಪ್ರಾಯ. ಮತ್ತು ಭಾಳ ಮುಖ್ಯವಾಗಿ ಆದ್ಯತೆ ಕೊಟ್ಟಿದ್ದು ಅವ್ರ ಕೃಷಿಗೆ ಮತ್ತು ರೂರಲ್ ಡೆವಲಪ್ಮೆಂಟು ಮತ್ತು ಎಂಪ್ಲಾಯ್ಮೆಂಟ್ ಜನರೇಷನ್, ಸ್ಕಿಲ್ ಡೆವಲಪ್ಮೆಂಟ್ ಸಲುವಾಗಿ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೂ ಸಹಿತ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ. ಮತ್ತು ಮಧ್ಯಮ ವರ್ಗದವರು ಮತ್ತು ಸ್ಯಾಲರಿಡ್ ಪರ್ಸನ್ ಇರೋದಿಲ್ಲ ಅವ್ರಿಗೇನು ಇನ್ಕಮ್ ಟ್ಯಾಕ್ಸದ್ದು ಒಂದು ವಿನಾಯಿತಿ ಕೊಡುವ ಮುಖಾಂತರ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದೊಂದು ಓವರಾಲ್ ಅಭಿವೃದ್ಧಿ ಪರವಾದಂಥ ಒಂದು ಬಜೆಟ್ಟು. ಇದರಿಂದ ದೇಶದಲ್ಲಿ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ. ಇಲ್ಲಿವರೆಗೆ ಜನ ಏನು ಬಯಸ್ತಾ ಇದ್ರು, ಒಂದು ಹೆಚ್ಚಿನ ರೀತಿಯಂಥ ಉದ್ಯೋಗಾವಕಾಶ ಸಿಗಬೇಕು ಯುವಕರಿಗೆ, ಮತ್ತು ಅದರ ಜೊತೆಗೆ ಸ್ಕಿಲ್ ಇಂಡಿಯಾ ಮುಖಾಂತರ ಇವತ್ತೇನು ಸ್ಕಿಲ್ಡ್ ಲೇಬರ್ಸು, ಸ್ಕಿಲ್ಡ್ ಎಂಪ್ಲಾಯೀಸು, ಸ್ಕಿಲ್ಡ್ ಆಫೀಸರ್ಸು, ಸ್ಕಿಲ್ಡ್ ಒಂದು ಜನರೇಷನ್ನು ಇದು ಕ್ರಿಯೇಟ್ ಆಗಬೇಕಂತಿಲ್ಲ, ಅದಕ್ಕೆ ಹೆಚ್ಚು ಆದ್ಯತೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಹಲವಾರು ಸಾಲ ಸೌಲಭ್ಯ ಕೊಡುವ ಮುಖಾಂತರ ಮತ್ತು ಕೃಷಿಗೆ ಹೆಚ್ಚು ಆದ್ಯತೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವಂಥದ್ದು, ಗ್ರಾಮೀಣ ಸಡಕ್ ಯೋಜನೆಯನ್ನು ಮತ್ತೊಮ್ಮೆ ತರುವ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ಸುಧಾರಣೆ ಮಾಡುವಂಥ ಕೆಲಸ ಮತ್ತು ಅಲ್ಲಿದ್ದಂತಹ ಮೂಲಭೂತ ಸೌಕರ್ಯ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಮತ್ತು ಉಳಿದ ಎಲ್ಲ ವಿಚಾರದಲ್ಲಿ ಬಹಳ ಒಂದು ಅತ್ಯುತ್ತಮವಾದಂಥ ಬಜೆಟ್ ಮಂಡನೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತು ನರೇಂದ್ರ ಮೋದಿಜಿಯವರಿಗೆ, ನಮ್ಮ ದೇಶದ ಪ್ರಧಾನಮಂತ್ರಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.